ರೀಸೆಂಟಾಗಿ ನಾವು ಎಲ್ಲೋರ ಕೇವ್ಸಿಗೆ ಹೋಗಿದ್ವಿ. ನಂಗೆ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಮತ್ತು ಅಲ್ಲಿಂದ ಹೊರಟು ಬರೋದಕ್ಕೆ ತುಂಬ ಕಷ್ಟ ಕೂಡ ಆಯಿತು ನನಗೆ. ಅಲ್ಲಿ ನಾನು ಅಬ್ಸರ್ವ್ ಮಾಡಿದ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಅನ್ನಿಸ್ತು. ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಅಲ್ಲಿ ಹೋದಾಗ ಇದೆಲ್ಲ ನೋಡ್ತಿದ್ರೆ ಹಿಂಗೆ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ ನಿಜವಾಗ್ಲೂ. ಎಷ್ಟು ವರ್ಷಗಳು ತೊಗೊಂಡಿರಬೇಕು ಇದೆಲ್ಲ ಮಾಡೋದಕ್ಕೆ ಅಂತ ಅನ್ನಿಸ್ತು. ನಮ್ಮ ಆ್ಯನ್ಸಿಸ್ಟರ್ಸ್ ಇನ್ನೆಷ್ಟು ಕಷ್ಟಪಟ್ಟಿರ್ತಾರೆ, ಅವರೆಷ್ಟು ಟ್ಯಾಲೆಂಟೆಡ್ ಇರ್ತಾರೆ ಅಂತ ಕೂಡ ಅನ್ನಿಸ್ತು ನನಗೆ. ಇದೆಲ್ಲ ನೋಡ್ತಿರ್ಬೋದು, ಎಲ್ಲ ಕೆತ್ತನೆ ಮಾಡ್ಕೊಂಡು ಹೋಗಿರೋದು, ಒಂದು ಬಂಡೆನ ಕೆತ್ತನೆ ಮಾಡ್ಕೊಂಡು ಹೋಗಿರೋದು. ಮತ್ತು ಪ್ರತಿಯೊಂದು ಕಡೆಯೂ ಇಲ್ಲೆಲ್ಲ ಬುದ್ಧ ಸ್ಟ್ಯಾಚೂಸ್ ನೋಡ್ತಾ ಇರುವಾಗ ಅಲ್ಲಿ ವಿಗ್ರಹಗಳನ್ನ ಎಲ್ಲದೂ ಹಾಳು ಮಾಡಿಟ್ಟಿದ್ದಾರೆ. ಇಲ್ಲಿಂದನೇ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಲ್ಲದೂ ಅಷ್ಟೇ ಹಾಳು ಮಾಡಿದ್ದಾರೆ ಬ್ರಿಟಿಷರ್ಸ್ ಟೈಮಲ್ಲಿ. ಅದು ನೋಡಿದಾಗ ನಂಗೆ ಬೇಜಾರು ಕೂಡ ಆಯಿತು. ಮತ್ತು ಇನ್ನೂ ಒಂದು ಯೋಚನೆ ಏನು ಬಂತು ಅಂತಂದರೆ ನನಗೆ, ಇದೆಲ್ಲ ಹಾಳು ಮಾಡಿನೇ ಇಷ್ಟು ಚೆನ್ನಾಗಿದೆ, ಇನ್ನು ಹಾಳು ಮಾಡೋಕ್ಕಿಂತ ಮುಂಚೆ ನಾವು ಎಷ್ಟು ಚೆನ್ನಾಗಿರಬೇಕು ಅದೆಲ್ಲ. ಅದಕ್ಕೆ ಅವ್ರಿಗೆ ಮೇ ಬಿ ಹಾಳು ಮಾಡಬೇಕಂತಲೇ ಮಾಡಿಬಿಟ್ಟು ಹೋದ್ರ ಅಂತ ಒಂದೊಂದು ಟೈಮ್ ಅಂತ ಹಾಗನ್ಸತ್ತೆ ಅದೆಲ್ಲ ನೋಡೋವಾಗ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಅಲ್ಲಿ ಮಹಾರಾಷ್ಟ್ರಲ್ಲಿ ಎಲ್ಲಿ ಬೋರ್ಡ್ಸ್ ನೋಡಿ ನೀವು, ಮ್ಯಾಕ್ಸಿಮಮ್ ಅಲ್ಲಿ ಹೋಗೋ ದಾರಿಲಿ ಎಲ್ಲ ಕಡೆನೂ ಅಷ್ಟೇ ಮರಾಠಿ ಮತ್ತು ಹಿಂದಿಲೇ ಇರುತ್ತೆ, ಇಂಗ್ಲೀಷಲ್ಲಿ ಕೂಡ ಇರೋಲ್ಲ. 95% ಮರಾಠಿ ಮತ್ತು ಹಿಂದಿಲೇ ಇರುತ್ತೆ ಬೋರ್ಡ್ಸು. ಇದರಲ್ಲಿ ನಮಗೆ ಒಂದು ಅರ್ಥ ಆಗೋದು ಏನಂದರೆ, ಅಲ್ಲಿ ಓದೋರು ಹಿಂದಿ ಓದೋದಕ್ಕೆ ಕಲಿಬೇಕು. ಹಿಂದಿ ಆಬ್ವಿಯಸ್ಲಿ ಮ್ಯಾಕ್ಸಿಮಮ್ ಎಲ್ಲ ಮಾತಾಡ್ತಾರೆ. ನನಗೆ ಆವಾಗ ಏನು ಅನಿಸ್ತಂತಂದರೆ, ನಮ್ಮ ಕರ್ನಾಟಕದಲ್ಲಿ ಯಾಕೆ ಹಿಂಗಿರಬಾರ್ದು? ನಾವು ಇನ್ನೊಬ್ರ ಹತ್ರ ಹೋಗಿ ಫೈಟ್ ಮಾಡೋ ಬದಲು, ಇಲ್ಲ ನೀನು ಕನ್ನಡ ಮಾತಾಡಬೇಕು ಹಾಗೆ ಅಂತ ಅನ್ನೋ ಬದಲು, ಬೋರ್ಡ್ಸ್ ಸಮೇತ ಇದೊಂದು ಚಿಕ್ಕ ಸ್ಟೆಪ್ ಆಗಿರ್ಬೋದು, ಬಟ್ ಸ್ಟಿಲ್ ಬೋರ್ಡ್ಸ್ ಸಮೇತ ಬರೀ ಕನ್ನಡ ಅಲ್ಲೇ ಯಾವುದೇ ಒಂದು ಅಂಗಡಿದಾಗಲಿ ಒಂದು ಶೋರೂಮ್ದಾಗಲಿ ಏನದಾಗಲಿ ಬೋರ್ಡ್ಸ್ ಎಲ್ಲ ಬರೀ ಕನ್ನಡದಲ್ಲಿದ್ದರೆ ಆಗ ಬಂದವರು ಕೂಡ ಟ್ರೈ ಮಾಡ್ತಾರೆ ಮಾತಾಡೋದಕ್ಕೆ, ಕಲಿಯೋದಕ್ಕೆ ಟ್ರೈ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಮತ್ತು ಯೂಶ್ವಲಾಗಿ ಪೇರೆಂಟ್ಸು ಅಷ್ಟೇ ಮಕ್ಕಳನ್ನ ಬೇರೆ ಎಲ್ಲಾದರೂ ಒಂದು ಸಿನಿಮಾಗೆ ಕರ್ಕೊಂಡು ಹೋಗೋದು ಅಥವಾ ಬೇರೆ ಇನ್ನೇನೋ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಕರ್ಕೊಂಡು ಹೋಗೋ ಬದಲು ಈ ಥರ ಪ್ಲೇಸಸ್ಗೆ ಕರ್ಕೊಂಡು ಬಂದರೆ ನಮ್ಮ ಇಂಡಿಯನ್ ಹಿಸ್ಟ್ರಿ ಏನಂತ ಗೊತ್ತಾಗುತ್ತೆ, ನಮ್ಮ ಆ್ಯನ್ಸಿಸ್ಟರ್ಸ್ ಹೆಂಗಿದ್ರು ಅಂತ ಗೊತ್ತಾಗುತ್ತೆ, ಯಾರಿಂದ ಏನೇನು ತೊಂದರೆ ಆಯಿತು ಅಂತ ಗೊತ್ತಾಗುತ್ತೆ ಮಕ್ಕಳಿಗೆ ಇವಾಗಿಂದ. ಯಾಕಂದರೆ ಸುಮಾರು ಜನ ಇವಾಗ ಕಾಲೇಜಸ್ ಸ್ಕೂಲ್ಸಲ್ಲಿ ಎಲ್ಲದೂ ಅಷ್ಟೇ ನಮ್ಮ ಆ್ಯನ್ಸಿಸ್ಟರ್ಸ್ನ ಕೆಟ್ಟವ್ರಂತ ತೋರಿಸಿ ಬೇರೆ ಇನ್ನೆಲ್ಲೋ ಬಂದು ನಮ್ಮನ್ನು ಡೆಸ್ಟ್ರಾಯ್ ಮಾಡಿದವ್ರನ್ನ ಹೀರೋಸ್ ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಿಲ್ಲ. ಇದು ಮ್ಯಾಕ್ಸಿಮಮ್ ನಾವು ಚಿಕ್ಕ ಮಕ್ಳು ಇರೋಗ್ಲಿಂದನೂ ಬುಕ್ಸಲ್ಲೆಲ್ಲ ಇದೇ ಥರನೇ ಬರ್ತಾಯಿತ್ತು. ನಂಗೆ ಅನ್ಸಿದ್ದು ನಾನು ಹೇಳಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಮತ್ತು ಬೇರೆ ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಕೊಡೋಕ್ಕಿತ್ತು ಅಂದರೆ ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.